ಮತ್ತೆ ಅದೇ ತರ ನಿಮ್ ಜೀವನದಾಗ ಅದೇ ನಿಮ್ ದೋಸ್ತರದ್ದು ಆಗೈತೆ ಅಂತ ನಿಮ್ ಫೋಟೋ ಎಲ್ಲ ಏ ಇಟ್ಟಿರಿ. ಅದು ಬಹಳ ಘಟನೆ. ಅದು ಕೋವಿಡ್ ಬರೋದಕ್ಕ ಅದು ಆನ್ಲೈನ್ದಲ್ಲೇ ಇರಬೇಕು ನಮ್ಮ ಮೊಬೈಲು. ಪಾಪ ಅದು ಬೇರೆ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಈಗ ನಾನೇ ಉಳಿಯೋದು ಗ್ಯಾರಂಟಿ ಇಲ್ಲ. ಈ ಮೊಬೈಲ್ ತಗೊಂಡ್ ನಾ ಏನ್ ಮಾಡಿ, ನಿಂಬಲ್ಲೇ ಇಟ್ಕೋರವ ಅಂತ ಹೇಳಿ ಕೊಟ್ಟು ಬಿಟ್ಟೆ. ಈಗ ಬೇಕಾದ್ರೆ LIC ಬಾಂಡ್ ಅದಾವ, ಅವನು ನಿಂಬಲ್ಲೇ ಇಟ್ಕೊಂಡ್ ಬಿಡ್ರಿ ಆಯ್ತು. ನಾವಂತೂ ಹೊಂಟಿವಿ ಈಗ. ಯಾಕಂದ್ರೆ ಬಾಂಡ್ ಮತ್ ತಿಂದ್ರೆ ಎಲ್ಲಿ ಇಟ್ಟನೋ ನಿಮ್ ಪಪ್ಪ ಅಂತ ಅಕ್ಕಿ ಅನ್ಬೇಕು, ಎಲ್ಲಿ ಇಟ್ಟನ ಪಪ್ಪ ಅಂತ ನೀವ್ ಅನ್ಬೇಕು, ಎಲ್ಲಿ ಇಟ್ಟು ಹೋದನೆ ಅಂತ ಹೇಳಿ ದುಃಖದಾಗ ಅಕ್ಕಿ ಹೇಳ್ಬೇಕು. ಸುಮ್ನೆ ಬೇಡ, ತಗೊಳ್ರಿ ಅಂತ ಹೇಳಿ ಎಲ್ಲಾ ಕೊಟ್ಟೆ. ಅದು ಮತ್ತೆ ನಾನು ಫೇಸ್ಬುಕ್ ನೋಡ್ಲಿಲ್ಲ, ವಾಟ್ಸಪ್ ನೋಡ್ಲಿಲ್ಲ. ಇಡೀ 24x7 ಸರ್ವಿಸ್. ಕೊನೆಗೆ ಧಾರವಾಡದಾಗ ನನ್ನ ಗೆಳೆಯ ರಾಮಚಂದ್ರ, ಅವನಿಗೆ ನಾ ಒಂದು 5,000 ರೂಪಾಯಿ ಕೊಡ್ಬೇಕಾಗಿತ್ತು. ನೋಡಮ್ಮೆ ನಾನಾನು ಹೋಗ್ಯಾನ ಅಂತೇಳಿ ಅವ ಫೋನ್ ಹಚ್ಚಾನ. ಹಲೋ, ಹಾ ಹಲೋ, ಇವ ರಾಮಚಂದ್ರ ಅಕ್ಕೋರೆ ಗುಂಡಾಣವ್ರಿ. ಈಕಿ ನಮ್ಮ ಮನ್ಯಾಗ ಹಳ್ಳಿ ಭಾಷೆದಾಗ ಹೋದ್ರಲ್ರಿ. ಹೋದ್ರಂದ್ರ ನಾನು ನೌಕರಿಗೆ ಹೋಗಿನಿ ಅಂತ. ಹೋದ್ರಲ್ರಿ ಅವ ಎದಿ ಹೊಡದ. ಹೋದು ನಾನು 5,000. ಯಪ್ಪೋ, ಇಂಟ್ರೆಸ್ಟ್ನು ಬರ್ಲಿಲ್ಲ, ಅದನ್ನೂ ಬರಲಿಲ್ಲ, 5,000. ಅವ ಬಿಟ್ಟಿಲ್ರಿ. ಮತ್ ಮುಂದ ಏನಾಗಿತ್ರಿ, ಟೈಮ್ ಆಗಿತ್ರಿ, ಆಫೀಸ್ ಟೈಮ್ ಆಗಿತ್ತು. ಮುಂದ ಎಲ್ಲಿಗೆ ಹೋಗ್ಯಾನ್ರಿ, ದೇವ್ರ ಬಲ್ಲಿ ಹೋಗ್ಯಾರ ನೋಡ್ರಿ. ಆ ಶಾಣಬಸಪ್ಪನ ಗುಡಿಗೆ ಹೋಗ್ತೀನಿ ಅಂತ ಹೇಳಿದ್ದೆ, ದೇವ್ರ ಬಲ್ಲಿ ಹೋಗ್ಯಾನ ನೋಡ್ರಿ. ಆಕಿ ಏನ್ ಅನ್ಬೇಕ್ರಿ, ನೀವನು ದೇವ್ರ ಬಲ್ಲಿ ಹೋಗ್ರಿ, ಅಲ್ಲೇ ಸಿಗ್ತಾನ ಅಂದಾಳ ಇಕ್ಕಿರಿ. ಯಪ್ಪ, ನಾ ದೇವ್ರ ಬಲ್ಲಿ ಹೋಗೋದು ಬೇಡ ಅಂತ ಹೇಳಿ ಧಾರವಾಡದಾಗ ನನ್ನ ಫೋಟೋ ಇಟ್ಟು ಹಾರ ಹಾಕಿ ಟೆಂಗು ಹೊಡೆದು ನಗಿಸುವ ಗುಂಡಣ್ಣ ಡಿಗ್ಗಿ ನಗಲಾರದ ಲೋಕಕ್ಕೆ ಹೋದ. ಅದೇ ಫೋಟೋ ಮತ್ತೆ ನನ್ನ ಹೆಂಡತಿ ವಾಟ್ಸಪ್ ಮಾಡ್ಯಾನ. ಎಲ್ಲೋ ಕೆಲವೊಬ್ರು ಸ್ಟೇಟಸ್ ಇಟ್ರು, ಮತ್ತೆ ಹುಟ್ಟಿ ಬಾ ಗುಂಡಣ್ಣ, ಮರಳಿ ಬಾರದೂರಿಗೆ ಮತ್ತೆ ಪಯಣ ಸ್ಟೇಟಸ್ ಇಟ್ರು ಸರ್. ನೀವ್ ಏನಂದ್ರು ಆಮೇಲೆ ನೋಡೋರಿಗೆ? ಅದೇ ಹೇಳ್ದೆ, ಮತ್ ನಾ ರಿಯಾಕ್ಟ್ ಆಗಿ ಮಾಡೋ ಭಾಷೆನಲ್ಲಿ ಇದ್ದಿರ್ತಕ್ಕಂಥ ಘಟನೆಗಳೇ ಇಷ್ಟೆಲ್ಲ ಹಾಸ್ಯವನ್ನ ನೋಡ್ರಿ. ಆ ಸಂದರ್ಭ ಇರುವುದರಿಂದ ಒಂದು ಒಳ್ಳೆ ವಿಶೇಷ. ಅಂದ್ರೆ ಇವಾಗ ಒಂದ್ ಮಾತ್ ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳೋದಾದ್ರೆ? ನಾನು ನಮ್ ಫ್ರೆಂಡ್ಸ್ ಬಗ್ಗೆ ಹೇಳೋದಕ್ಕಿಂತ ಪೂರ್ವದಲ್ಲಿ ನಿಮಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಸ್ನೇಹ ಜೀವಿ ಅಂತ ಹೇಳಿ ಹೆಸರಿಟ್ಟಿದ್ರಿ ನಿಮ್ ಸ್ಟುಡಿಯೋಕ್ಕೆ, ನಿಮ್ ಚಾನಲ್ಗೆ. ಸ್ನೇಹ ಜೀವಿ. ಸ್ನೇಹ ದೊಡ್ಡ ದೊಡ್ಡವ್ರ ಜೊತೆ ನಾ ದೋಸ್ತಿ ಮಾಡ್ತೀನಿ, ಗೆಳೆತನ ಮಾಡ್ತೀನಿ ಅಂತ ಅನ್ನೋದಕ್ಕಿಂತಲೂ, ದೊಡ್ಡ ದೊಡ್ಡವ್ರ ಜೊತೆಯಲ್ಲಿ ನಾ ಗೆಳೆತನ ಮಾಡ್ತೀನಿ, ದೋಸ್ತಿ ಮಾಡ್ತೀನಿ ಅಂತ ಅನ್ನೋದಕ್ಕಿಂತಲೂ, ನನ್ನ ಗೆಳೆಯರೆಲ್ಲರೂ ದೊಡ್ಡವ್ರು ಆಗಬೇಕು, ದೊಡ್ಡವ್ರು ಆಗ್ಬೇಕಂತ ಯಾವ ಮನೋಭಾವನೆ ಹೊಂದಿರ್ತಾರಲ್ಲ, ಆತ ನಿಜವಾದ ಗೆಳೆಯ. ಅಂತ ಸ್ನೇಹ ಎಲ್ಲಿ ಇರ್ತದಲ್ಲ, ಗೆದ್ದಾಗ ಚಪ್ಪಾಳೆ ಹೊಡೆಯುವ ಗೆಳೆಯನಕ್ಕಿಂತಲೂ ಬಿದ್ದಾಗ ಕೈ ಹಿಡಿದು ಮೇಲೆ ಎತ್ತತಕ್ಕಂಥ ಗೆಳೆಯನೇ ಸರ್ವಶ್ರೇಷ್ಠ. ನಿಮ್ಮ ಜೀವನದಲ್ಲಿ ಭವಿಷ್ಯ ಏನಾದರೂ ನಿಮಗೆ ಅನುಭವಕ್ಕೆ ಬಂದ ಮೇಲೆ, ನಿಮ್ಮ ಕಷ್ಟದಲ್ಲಿ ನಿಮ್ಮ ಗೆಳೆಯರು ನಿಮ್ಮನ್ನ ಕೈ ಹಿಡಿದಿರುವ ಕಾರಣಕ್ಕಾಗಿಯೇ ನೀವು ಸ್ನೇಹ ಜೀವಿ ಅಂತ ಹೆಸರಿಟ್ಟಿರಿ. ಇಂಥ ಗೆಳೆಯರು ಎಲ್ಲಿ ಇರ್ತಾರಲ್ಲ, ಅಲ್ಲಿ ಜೀವಿಗಳು ಆನಂದದಿಂದ ಇರ್ಲಿಕ್ಕೆ ಸಾಧ್ಯ.